ಕನ್ನಡ ಮೀಡಿಯಂ ನ್ಯೂಸ್ಗೆ ಸ್ವಾಗತ. ಕಳೆದ ಬಾರಿ ನಾವು ಎಲ್ಲರಿಗಾಗಿ ಕಾನೂನು ವಿಡಿಯೋ ಅಂಕಣದಲ್ಲಿ ವಿಲ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ತೀರ್ಥಹಳ್ಳಿ ತಾಲೂಕಿನ ಒಬ್ಬ ಕಾಲೇಜು ವಿದ್ಯಾರ್ಥಿಯ ಪ್ರಶ್ನೆಗೆ ಉತ್ತರ ಸಹ ಸಿಕ್ಕಿತ್ತು ಅಂತ ನಾನು ಭಾವಿಸ್ತೀನಿ. ಈ ವಿಲ್ನ ಬಗ್ಗೆ ಇಲ್ಲಿಗೆ ನಿಲ್ಲಿಲ್ಲ, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಆ ವಿಲ್ಲಿನ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮೊಂದಿಗೆ ಖ್ಯಾತ ನ್ಯಾಯವಾದಿಯಾದಂತಹ ಎಂ.ಆರ್. ಸತ್ಯನಾರಾಯಣ ಅವರಿದ್ದಾರೆ. ಸರ್, ತಮಗೆ ಸ್ವಾಗತ. ಸರ್, ನೀವು ಕಳೆದ ಬಾರಿ ತೀರ್ಥಹಳ್ಳಿ ತಾಲೂಕಿನ ಒಬ್ಬ ಕಾಲೇಜು ವಿದ್ಯಾರ್ಥಿಯ ಪ್ರಶ್ನೆಗೆ ವಿಲ್ನ ಕುರಿತಾಗಿ ಮಾಹಿತಿಯನ್ನ ನೀಡಿದ್ರಿ. ಆ ಒಂದು ವಿಡಿಯೋವನ್ನು ನೋಡಿದಂತಹ ಶಿವಮೊಗ್ಗದ ದಸ್ತಗಿರ್ ಎಂಬುವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸರ್, ನೀವು ಕಳೆದ ಬಾರಿ ಹೇಳಿದ್ರಿ ಮೊಹಮ್ಮದೀಯರಿಗೆ ಸಂಬಂಧಪಟ್ಟಂತಹ ವಿಲ್ಲು ಓರಲ್ ರೂಪದಲ್ಲಿ ಇರುತ್ತೆ, ಅಂದ್ರೆ ಬಾಯಲ್ಲಿ ಹೇಳಿರೋ ರೀತಿ, ಬಾಯಲ್ಲಿ ಹೇಳಿದ್ರೆ ಇರಬಹುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದ್ದಾರೆ, ಈ ಮೊಹಮ್ಮದೀಯರಿಗೆ ಸಂಬಂಧಪಟ್ಟಂತಹ ವಿಲ್ ಯಾವ ತರ ಇರುತ್ತೆ ಅದನ್ನ ಒಂಚೂರು ವಿವರವಾಗಿ ತಿಳಿಸ್ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಸರ್, ನಮ್ಮಲ್ಲಿ ಹನಫಿ ಕಾನೂನು, ಹನಫಿ ಅಂತ ಕರೀತೇವೆ. ಸುನ್ನಿ ಕಾನೂನು ನಮ್ಮಲ್ಲಿ ಹೆಚ್ಚಿಗೆ, ಶಿಯಾಗಳು ಇದ್ದಾರೆ, ಆದರೆ ನಮಗೆ ಸುನ್ನಿಗಳೇ ಇಲ್ಲಿ ಪ್ರಧಾನ ಸಂಖ್ಯೆಯಲ್ಲಿ ಇರುವಂಥವ್ರು ಮುಸ್ಲಿಮ್ಸಲ್ಲಿ. ವಿಲ್ಲು ಮಹಮ್ಮದೀಯರಿಗೆ ಅನ್ವಯಿಸುತ್ತೆ, ಕೆಲವು ಅನ್ವಯಿಸಲ್ಲ. ಉದಾಹರಣೆಗೆ ಅವರು ದತ್ತು ತಗೊಳ್ಳಿಕ್ಕೆ ಬರೋಲ್ಲ, ಆದರೆ ವಿಲ್ ಬಗ್ಗೆ ಅವರು ಕಾನೂನು ಒಪ್ತದೆ. ಇದಕ್ಕೆ ಒಂದಷ್ಟು ಪ್ರತೀತಿಗಳು ಕೂಡ ಬಂದಿದ್ದಾವೆ. ಪ್ರೊಫೆಟ್ ಮೊಹಮ್ಮದ್ ಏನಿದ್ದಾರೆ ಅವರು ಹೇಳಿದ್ರಂತೆ, ಯಾರ ಹತ್ರ ಈ ಥರ ಆಸ್ತಿ ಪಾಸ್ತಿಗಳಿದೆ, ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಏನಾದರೂ ಇದ್ರೆ ಅವನು 2 ರಾತ್ರಿಗಳನ್ನು ಕೂಡ ವಿಲ್ ಬರೆಯದೆ, ಅಂದರೆ ವಿಲ್ ಬಗ್ಗೆ ಆಲೋಚನೆ ಮಾಡದೆ ಕಳಿಕೂಡುದು ಅಂತ. ಅಂದ್ರೆ ತನ್ನ ಮರಣಾನಂತರ ಹೇಗೆ ತನ್ನ ಆಸ್ತಿ ಪಾಸ್ತಿಗಳು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅವನು ಚಿಂತೆ ಮಾಡಬೇಕು ಅಂತ. ಸಾಧಾರಣವಾಗಿ ಏನು ಅಂದ್ರೆ ಮಹಮ್ಮದೀಯರಿಗೆ ಅನ್ವಯಿಸುವಂತಹ ಈ ವಿಲ್ ಏನಿದೆ ಅದು ಬರವಣಿಗೆಯಲ್ಲೇ ಇರಬೇಕು ಅಂತಿಲ್ಲ, ಅದು ಬಾಯಿ ಮಾತಿನಲ್ಲೂ ಕೂಡ ಹೇಳಿರ್ಬೋದು. ಈ ರೀತಿ ಓರಲ್ ವಿಲ್ ಅಂತ ಏನ್ ಕರಿತೇವೆ, ಬಾಯಿ ಮಾತಿನಲ್ಲಿ ಹೇಳದಂತ ವಿಲ್ ಕೂಡ ಅದು ಕೂಡ ಅಲ್ಲಿ ಸಿಂಧುವಾಗ್ತದೆ. ಹಾಗಾಗಿ ಅವರ ವಿಲ್ ನಲ್ಲಿ ಒಂದು ವೇಳೆ ಬರವಣಿಗೆಗಿಳಿಸಿದರೆ ಬರೆದವನು ಅದಕ್ಕೆ ಸೈನ್ ಹಾಕ್ಬೇಕು ಅಂತಿಲ್ಲ, ಬರೆಸ್ದವನು ಅದಕ್ಕೆ ಸೈನ್ ಹಾಕ್ಬೇಕು ಅಂತಿಲ್ಲ. ನಾನು ಕಳೆದ ಸಲ ಹೇಳಿದ್ನಲ್ಲ, 2 ಅಟೆಸ್ಟರ್ಗಳು ಇರಬೇಕು ಅಂತ ಹೇಳಿ. ಆದರೆ ಈ ಮಹಮ್ಮದೀಯ ವಿಲ್ಲಿಗಾದ್ರೆ ಅಟೆಸ್ಟರ್ಗಳ ಅಗತ್ಯವೂ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಓರಲ್ ವಿಲ್ ಅನ್ನೋದು ಎಲೋಡ್, ಅದು ಸಿಂಧುವಾಗ್ಬಿಡ್ತದೆ. ಯಾವಾಗ ಓರಲ್ ವಿಲ್ ಸಿಂಧುವಾಗ್ತದೆ ಅಲ್ಲಿ ಬರವಣಿಗೆ ಅದರಲ್ಲಿ ಇಂಥ ದೋಷಗಳಿದ್ರೆ ಅದು ದೋಷ ಅಂತ ಅನ್ನಿಸ್ಕೊಡಲ್ಲ. ಹಾಗಾಗಿ ಆ ರೀತಿಯಲ್ಲಿ ಅವರು ಬರವಣಿಗೆಯಲ್ಲಿ ಇಲ್ಲದೇನೂ ಒಂದು ವಿಲ್ ಅನ್ನ ಕಾರ್ಯರೂಪಕ್ಕೆ ತರಬಹುದು. ಆದ್ರೆ ಒಂದು ಪ್ರಾಬ್ಲಮ್ ಏನ್ ಬರುತ್ತೆ ಅಂದ್ರೆ, ಈ ಓರಲ್ ವಿಲ್ಗಳು ಬಂದಾಗ ಕೋರ್ಟ್ ನಲ್ಲಿ ಅದನ್ನ ಪ್ರೂವ್ ಮಾಡುವಂತಹದ್ದಿದೆಯಲ್ಲ, ಅದು ತುಂಬಾ ದೊಡ್ಡ, ಅದನ್ನ ಬರ್ಡನ್ಸಮ್ ಅಂತ ಕರಿತೇವೆ. ಅಂದ್ರೆ ಹೆಚ್ಚಿಗೆ ಭಾರ ಹೊರಬೇಕಾಗ್ತದೆ. ಯಾರು ಅದನ್ನ ಪ್ರೂವ್ ಮಾಡುವಂಥವ್ರು, ಅವನನ್ನ ಪ್ರಪೌಂಡರ್ ಅಂತ ಕರಿತೇವೆ. ಅಂದ್ರೆ ಒಂದು ವಿಲ್ ಅನ್ನ, ಈಗ ಇಂಥದ್ದೊಂದು ವಿಲ್ ಇದೆ, ಈ ವಿಲ್ ನಲ್ಲಿ ಈ ರೀತಿ ಆಸ್ತಿಗಳನ್ನೆಲ್ಲ ವಿಲೇವಾರಿ ಮಾಡಿದ್ದಾನೆ ಇತ್ಯಾದಿ, ಅದನ್ನ ಕೋರ್ಟಿಗೆ ತಂದು ಹೇಳ್ತಾನಲ್ಲ, ಅವನ ಮೇಲೆ ತುಂಬಾ ಬರ್ಡನ್ ಇರುತ್ತೆ. ಅದು ನಂಬಲಿಕ್ಕೆ ಅರ್ಹವಾಗಿರ್ಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ ಸರ್ಕಮ್ಸ್ಟಾನ್ಸಸ್ ಇತ್ಯಾದಿಗಳು ಎಲ್ಲವುದನ್ನು ಕೂಡ ಅದನ್ನ ನಿಖರವಾಗಿ ಅವನು ಪ್ರೂವ್ ಮಾಡ್ತಾ ಬರಬೇಕಾಗುತ್ತೆ. ಸಿವಿಲ್ ಕೇಸ್ನಲ್ಲಿ ಒಂದು ಮಾತಿದೆ, ಏನು ಅಂದ್ರೆ, ಈ ಕ್ರಿಮಿನಲ್ ಕೇಸ್ನಲ್ಲಾದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ 100 ಅಪರಾಧಿಗಳು ಬೇಕಾದ್ರೆ ತಪ್ಪಿಸ್ಕೊಂಡು ಹೋಗ್ಲಿ, ತೊಂದರೆ ಇಲ್ಲ. ಆದರೆ ಒಬ್ಬ ನಿರಪರಾಧಿಯೂ ಕೂಡ ಶಿಕ್ಷೆಗೆ ಗುರಿಯಾಗಬಾರದು.
ಹಾಗಾಗಿ ಏನಾಗುತ್ತೆ, ಅಲ್ಲಿ ನೀವು ಟು ದ ಹಿಲ್ಟ್ ಅಂತ, ಅಂದ್ರೆ ನಿಮ್ಮ ಸಾಕ್ಷ್ಯಾಧಾರಗಳನ್ನ ನಂಬಲಿಕ್ಕೆ ಬೇಕು. ಇದು ಬಿಟ್ರೆ ಇನ್ನೊಂಥರ ಆಲೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಷ್ಟು ನಿಖರವಾಗಿ ಸಾಕ್ಷ್ಯಾಧಾರಗಳನ್ನು ಒದಗಿಸಬೇಕಾಗುತ್ತೆ. ಈ ಸಿವಿಲ್ ಕೇಸುಗಳಲ್ಲಿ ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟೀಸ್ ಅಂತ ಕರೀತೇವೆ. ಅಂದ್ರೆ ಸಂಭವನೀಯತೆ ಇದೆಯೇನ, ಅಂದ್ರೆ ಈ ತರ ಆಗ್ಬೋದು, ಸಾಧ್ಯ ಇದೆ ಇದು ಅಂತ ಅನ್ಕೊಳ್ಳೋ ಹಾಗೆ ಒಬ್ಬ ಪ್ರೂಡೆಂಟ್ ಮ್ಯಾನ್, ಅಂದ್ರೆ ಒಬ್ಬ ಹೌದಪ್ಪ ಇದು ಹೀಗೆ ಹೌದು ಅಂತ ಅನ್ಕೊಳ್ಳುವಂತಹದ್ದು ಇದೆಯಲ್ಲ, ಅದು ಪ್ರೂಡೆನ್ಸ್. ಆ ಪ್ರೂಡೆಂಟ್ ಮ್ಯಾನ್ ಆದವನು ಹೌದು ಈ ತರ ಇದು ಇದೆ ಅಂತ ಅನ್ಕೊಳ್ಳೋ ಹಾಗೆ ಒಂದು ಪ್ರಿಪಾಂಡರೆನ್ಸ್ ಅಂತ, ಅಂದ್ರೆ ಆ ಕಡೆಗೆ ಒಲವು ಜಾಸ್ತಿ ಇರಬೇಕು, ತೂಕ ಜಾಸ್ತಿ ಇರಬೇಕು. ತಕ್ಕಡಿ ಹಿಡಿದ್ರೆ ನಿಖರವಾಗಿ ತೂಗುವಂತಹದ್ದು, ಅದು ಅಕ್ಯುರೇಟ್. ಅದು ಇಲ್ಲಿ ಅಕ್ಯುರಸಿ ಬೇಡ ಅವರಿಗೆ, ಆದ್ರೆ ಇಲ್ಲ ಈ ರೀತಿ ಅನ್ಕೊಳ್ಬಹುದು ಅನ್ನೋ ರೀತಿನಲ್ಲಿ ಇರಬೇಕದು. ಅದಕ್ಕೆ ಕೋರ್ಟ್ಗಳು ಏನ್ ಮಾಡಬೇಕು ಅಂದ್ರೆ, ಅದಕ್ಕೆ ಅವನು ಹೇಳ್ತಾನೆ, ಇದು ಸುಪ್ರೀಂ ಕೋರ್ಟ್ ಹೇಳುವಂತಲ್ಲ, ಅಸಾಧ್ಯ ಅನ್ನೋದನ್ನ ಫಸ್ಟ್ ತೆಗೆದಿಡಬೇಕು. ಉದಾಹರಣೆಗೆ ನಾನು ಒಂದು ಇವಾಗ ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಬೆಂಗಳೂರಿನಲ್ಲಿದ್ದೆ ನೋಡಿ, 2 ಗಂಟೆ 3 ನಿಮಿಷಕ್ಕೆ ಶಿವಮೊಗ್ಗಕ್ಕೆ ಬಂದು ಸಾಕ್ಷಿ ಹೇಳ್ತಾ ಇದ್ದೀನಿ ಅಂದ್ರೆ ನಂಬಲಿಕ್ಕಾಗಲ್ಲ, ಸಾಧ್ಯವಾಗದ ಮಾತು. ಅದೇ ರೀತಿ ಈಗ ಇಲ್ಲ ಯಾವುದೋ ಒಂದು 10 ರೆಕ್ಕೆಗಳು ಇದ್ದಂತ ಯಾವುದೋ ಪಕ್ಷಿ ಬಂದು ನನಗೆ ಈ ವಜ್ರದುಂಗುರ ಕೊಟ್ಟು ಹೋಯ್ತು ಅಂದ್ರೆ ನಂಬಲಿಕ್ಕಾಗಲ್ಲ. ಅಸಾಧ್ಯವಾದ್ದು ಏನಿದೆ ಅದನ್ನ ವೀಡ್ ಔಟ್ ದ ಇಂಪಾಸಿಬಿಲಿಟೀಸ್ ಅಂತಾರೆ. ನೆಕ್ಸ್ಟ್ ವೀಡ್ ಔಟ್ ದ ಇಂಪ್ರಾಬಬಿಲಿಟೀಸ್, ಅದನ್ನು ತೆಗೆದುಹಾಕಿ ಅಂತ ಹೇಳ್ತಾನೆ. ಹೇಳ್ಬಿಟ್ಟು ಆಮೇಲೆ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇದೆ ಖಂಡಿತ ಅಂತ ಅನ್ಕೊಳ್ಳೋ ಹಾಗಿದ್ರೂ ಸಾಕು ನಮಗೆ. ಅಂದ್ರೆ ಆ ರೀತಿನಲ್ಲಿ ಆ ಕಡೆ ತೂಕ ಬರಬೇಕು, ಪ್ರಿಪಾಂಡರೆನ್ಸ್ ಇರಬೇಕಲ್ಲಿ ಅಂತ ಪ್ರಾಬಬಿಲಿಟೀಸ್ ಬಗ್ಗೆ. ಈಗ ವಿಲ್ ಬಗ್ಗೆ ಅವನು ಯಾವ ತರ ಪ್ರೂವ್ ಮಾಡ್ಬೇಕಾಗತ್ತ, ಅವಾಗ ಟು ದ ಹಿಲ್ಟ್ ಅಂದ್ರೆ ನಿಖರವಾಗಿ ಪ್ರೂವ್ ಮಾಡ್ಬೇಕಾಗದ ಅಗತ್ಯ ಇಲ್ದಿದ್ರು ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟೀಸ್ ಅಂತ ಸಾಧ್ಯ ಇದೆ ಈ ತರ ಬರೀಲಿಕ್ಕೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೇವೆ. ಈ ಮಹಮ್ಮದೀಯ ವಿಲ್ಗಳಲ್ಲಿ ಇನ್ನೊಂದು ವೈಶಿಷ್ಟ್ಯ ಇದೆ. ಅವರು ಒಬ್ಬ ಮಹಮ್ಮದೀಯ ಆದವನು ಸಪೋಸ್ ಅವನ ಮರಣ ನಂತರ ಇಂತಿಂಥವರಿಗೆ ಆಸ್ತಿ ಹೋಗಬೇಕು ಅಂತ ಅದು ಖುರಾನ್ನಲ್ಲಿದೆ. ಒಬ್ಳು ಹೆಂಡತಿ ಇದ್ರೆ, ಮೋರ್ ದ್ಯಾನ್ 1 ವೈಫ್ ಇದ್ರೆ, ಅಥವಾ ಹೆಣ್ಣು ಮಕ್ಕಳು ಇದ್ರೆ, ಗಂಡು ಮಕ್ಕಳಿದ್ರೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ರೂ ಇಲ್ಲದೆ ಇದ್ರೆ, ಹೆಂಡತಿಯೂ ಇಲ್ಲದೆ ಇದ್ರೆ ಅದು ಹೇಗೆ ಹೋಗ್ಬೇಕು ಅಂತ ಹೇಳಿ, ಹೌದೌದು ಅದಕ್ಕೇನೆ ಒಂದು ಒಳ್ಳೆ ಮಾತಿದೆ, ಡೆಮೋಕ್ರಾಟಿಕ್ ಅಂತ ಕರೀತಾನೆ. ಅಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಹೇಗೆ ಸಮಾನತೆಯನ್ನು ನೋಡ್ತಾ ಬರ್ತೇವೆ ಆ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಗಣನೆಗೆ ತಕ್ಕೊಂಡು ಖುರಾನು ಒಬ್ಬ ಮಹಮ್ಮದೀಯನ ಆಸ್ತಿ ಹೇಗೆ ಹೋಗ್ಬೇಕು ಅವನ ಮರಣಾನಂತರ ಅನ್ನೋದನ್ನ ಹೇಳುತ್ತೆ ಅಂತ ಒಂದು ವ್ಯಾಖ್ಯಾನ ಕೂಡ ಇದೆ. ಈಗೇನಾಗತ್ತೆ, ಅಲ್ಲಿ ಅವರು ಹೆಣ್ಣು ಮಕ್ಕಳಿಗೂ ಉದಾಹರಣೆಗೆ ಮೊದಲು ಪಾಲ್ ಕೊಟ್ಬಿಟ್ರು ಆ ಕಾಲದಲ್ಲೇನೆ. ಆದ್ರೆ ಪಾಲ್ ಮಾತ್ರ ಒಬ್ಬ ಗಂಡು ಮಗನಿಗೆ ಕೊಡ್ತಾರಲ್ಲ, 100 ರೂಪಾಯಿ ಕೊಟ್ರೆ ಹೆಣ್ಮಗಳಿಗೆ 50 ರೂಪಾಯಿ ಅಷ್ಟೇ, ಆ ರೀತಿ ಇರ್ಲಿ. ಇಲ್ಲಿ ಏನಾಗತ್ತೆ, ಸಪೋಸ್ ಒಬ್ಬ ಮಹಮ್ಮದೀಯ ಒಂದು ವಿಲ್ ಬರೆದ, ಅದರಲ್ಲಿ ಆ ವಿಲ್ ನಲ್ಲಿ ಅವನ ಮರಣಾನಂತರ ಯಾರಿಗೆ ಹೋಗ್ಬೇಕು ಅಂತ ಹೇಳಿ ಕಾನೂನು ಇದೆಯಲ್ಲ, ಕುರಾನಿನ ಕಾನೂನು, ಆ ರೀತಿ ಹಕ್ಕು ಈಗಾಗಲೇ ಇರುವಂಥವರಲ್ಲಿ ಅವರಿಗಲ್ಲೇ ಯಾರೋ ಒಬ್ಬರಿಗೆ ಬರದ ಅಂತ ಇಟ್ಕೊಳ್ಳಿ. ತನ್ನೆಲ್ಲ ಆಸ್ತಿಗಳು ಉಳಿದವರಿಗೆ ಹೋಗ್ಬಾರದು, ಉತ್ತರಾಧಿಕಾರಿಗಳಿಗೆ. ಈ ಉತ್ತರಾಧಿಕಾರಿ ಒಬ್ಬನಿಗೆ ಅಥವಾ ಇವರಿಬ್ಬರಿಗೆ ಹೋಗ್ಬೇಕು ಅಂತ ಬರದ ಅಂತ ಇಟ್ಕೊಳ್ಳಿ. ಆವಾಗ ಉಳಿದ ಉತ್ತರಾಧಿಕಾರಿಗಳು ಅದಕ್ಕೆ ಒಪ್ಪಿಗೆ ಕೊಡ್ಬೇಕು. ಅವನ ಮರಣಾನಂತರ ಅವರು ಒಪ್ಪಿಗೆ ಕೊಡ್ಬೇಕು. ಅವನ್ ಸತ್ತೋದ್ಮೇಲೆ ಆ ವಿಲ್ ಅವನ್ ತಗೊಂಡ್ಬರ್ತಾನಲ್ಲ, ನನಗೆ ವಿಲ್ ಬರೆದಿದ್ದಾನೆ ನನ್ನ ಅಪ್ಪ ಅಬ್ದುಲ್ ರಶೀದ್, ನನಗೆ ಈ ತರ ಬರೆದಿದ್ದಾನೆ ಅಂತ ಮಗ ಬಂದ ಅಂತ ಇಟ್ಕೊಳ್ಳಿ, ಅಬ್ದುಲ್ ಹಮೀದ್. ಅವಾಗ ಉಳಿದವರುಗಳಿದಾರಲ್ಲ, ಅವ್ರು ಎಲ್ರಿಗೂ ಆಸ್ತಿ ಹೊರಟೋಗ್ಬಿಡ್ತಲ್ಲ. ಆವಾಗ ಅವರುಗಳು ಅದಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಅದು ಸಿಂಧು ಆಗಲ್ಲ ಉಳಿದವರಿಗೆ.
ಆಗ ಆ ವಿಲ್ ಅನ್ನು ಅವನು ಪ್ರೂವ್ ಮಾಡಿದರೂ ಕೂಡ ಉಳಿದವರುಗಳು ಒಪ್ಪಿಗೆ ಇಲ್ಲದೆ ಇದ್ದಲ್ಲಿ ಆ ವಿಲ್ಲು ಅವನು ಒಬ್ಬನಿಗೇನೆ ಏನು ಆಸ್ತಿ ಬರೆದಿದೆ ಅದನ್ನ ಕೊಡುವುದಿಲ್ಲ. ಆ ರೀತಿಯಲ್ಲಿ ಉಳಿದವರು ಒಪ್ಪಿಗೆ ಕೊಟ್ರೆ ಪ್ರಾಬ್ಲಮ್ ಇಲ್ಲ. ಅದೇನಾದರೂ ಅದು ಪ್ರೂವ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಆಗ ಅವನು ವಿಲ್ ಎಷ್ಟಕ್ಕೆ ಬರಿಬಹುದು ಅಂದ್ರೆ ಲೀಗಲಿ 1/3 ಅಂತಾನೆ. ಅದು ಹೇಗೆ ಅಂದ್ರೆ ಮಹಮ್ಮದೀಯರಲ್ಲಿ ಅದೊಂದು ವಿಶೇಷ. ಒಬ್ಬ ಮಹಮ್ಮದೀಯ ಸತ್ರೆ ಅವನೇನಾದರೂ ಸಾಲ ಸೋಲ ಮಾಡಿ ಸತ್ತಿದ್ರೆ, ಡೆಟ್ಸ್, ಅನ್ಕ್ಲಿಯರ್ಡ್ ಡೆಟ್ಸ್ ಇದ್ರೆ ಅವುಗಳನ್ನ ಫಸ್ಟ್ ನೀವು ಅದನ್ನು ವಿಲೇವಾರಿ ಮಾಡಬೇಕು. ಅವನು ಸತ್ರೆ ಅವನನ್ನ ನೀವು ದಫನ್ ಮಾಡ್ಬೇಕಲ್ಲ, ಆ ದಫನ್ ಮಾಡ್ಲಿಕ್ಕೆ ತಗಲುವಂತ ಖರ್ಚು ಏನಿದೆ ಆ ಖರ್ಚು ಹೊರಗಿನವರಿಗೆ ಅವನು ಯಾರ್ಯಾರಿಗೆ ಋಣ ಏನೇನು ಇಟ್ಕೊಂಡಿದ್ದಾನೆ ಅದನ್ನೆಲ್ಲ ಕೊಟ್ಟು ಉಳಿದಂತ ಆಸ್ತಿ ಏನಿದೆ ಅದರಲ್ಲಿ ಅವನೇನಿದ್ರು ಕೂಡ ವಿಲೇವಾರಿ ಮಾಡಬೇಕು. ಅವರ ಉತ್ತರಾಧಿಕಾರಿಗಳು ಹಕ್ಕು ತಗೊಳ್ಬೇಕಾದ್ರೂ ಅದು ಏನು ಅಂದ್ರೆ ಅವನ ಪರ್ಸನಲ್ ಲಯಬಿಲಿಟಿ ಏನಿದೆ ಅದನ್ನು ನೀವು ತೀರ್ಮಾನ ಮಾಡಿಯೇ ಉಳಿದಿದ್ದಕ್ಕೆ ಹಕ್ಕುದಾರರು ಅಲ್ಲಿ. ಅದಕ್ಕೆ ಈಗಲೂ ನೋಡಿ, ಉದಾಹರಣೆಗೆ ಅವರು ಹಜ್ಜಿಗೆ ಹೋಗೋಕ್ಕಿಂತ ಮುಂಚೆ ಯಾರ್ಯಾರಿಗೆ ಸಾಲ ಕೊಡೋದಿದೆ ಆ ಸಾಲ ಎಲ್ಲ ತೀರಿಸ್ಬೇಕವರು, ಅಥವಾ ಸಾಲ ತೀರಿಸ್ಲಿಕ್ಕೆ ವ್ಯವಸ್ಥೆ ಮಾಡಿ ಹೊರಡ್ಬೇಕವರು. ಹಜ್ಜಿಗೆ ಹೋದವನು ವಾಪಸ್ ಬರ್ತಾನೆ ಅಂತ ಡೆಫಿನೆಟ್ ಇಲ್ಲದೆ ಇದ್ದು ಕಾಲ ಅದು. ನಮ್ಮಲ್ಲಿ ಕಾಶಿಗೆ ಹೋದ್ರೆ ಅವನು ವಾಪಸ್ ಬರ್ತಾನೆ ಅಂತ ಡೆಫಿನೆಟ್ ಇರಲಿಲ್ಲ ನೋಡಿ. ಅದಕ್ಕೇನೆ ನಿಂದೆಲ್ಲ ಋಣ ತೀರಿಸಿ ಆಮೇಲೆ ಹೋಗಪ್ಪ ಏನಿದ್ರು ಅಂತ. ಹಾಗಾಗಿ ಒಬ್ಬ ಮಹಮ್ಮದೀಯನಿಗೆ ಲೀಗಲಿ 1/3 ಮಾತ್ರ ಅವನಿಗೆ ಕೊಡ್ಬೋದು. ಆವಾಗ ಅವನೇನ್ ಮಾಡ್ಬೋದು ಆವಾಗ ಅಂದ್ರೆ ಅವನ ಮರಣಾನಂತರದ ಅಂತ್ಯಕ್ರಿಯೆಗೆ ಆಗುವಂತ ಖರ್ಚುಗಳು ಇತ್ಯಾದಿಗಳನ್ನು ಕಳೆದು ಆಮೇಲೆ ಯಾರ್ಯಾರಿಗೆ ಕೊಡಬೇಕಾದ ಸಾಲ ಮೊದಲಾದವನ್ನೆಲ್ಲ ತೆಗೆದುಹಾಕಿ ಉಳಿಯುವಂತಹದ್ರಲ್ಲಿ ಲೀಗಲಿ 1/3 ಏನಿದೆ ಅದು ಮಾತ್ರ ಇವನಿಗೆ ಹೋಗುತ್ತೆ, ಉಳಿದಿದ್ದು ಅವರಿಗೆ ಹೋಗುತ್ತೆ. ಈ ರೀತಿ ಮಹಮ್ಮದೀಯ ವಿಲ್ ಏನಿದೆ ಅದಕ್ಕೆ ಪ್ರಬೇಟ್ ಅನ್ನೋದು ಬೇಡ. ಪ್ರಬೇಟ್ ಅಂತ ಒಂದು ಪದ ಬಳಸ್ತೆ. ಪ್ರಬೇಟ್ ಅಂದ್ರೆ ಈಗ ಒಂದು ವಿಲ್ ಇದೆ ಆಯ್ತಾ. ಉದಾಹರಣೆಗೆ ತೀರ್ಥಹಳ್ಳಿಯ ಹುಡುಗ ಮೊನ್ನೆ ಪ್ರಶ್ನೆ ಕೇಳ್ದ, ಅವನ ಹತ್ರ ಒಂದು ವಿಲ್ ಇದೆ ಅಂತ ಇಟ್ಕೊಳ್ಳಿ. ಅದು ರಿಜಿಸ್ಟರ್ ಆಗಿದ್ರು ಕೂಡ, ಅನ್ರಿಜಿಸ್ಟರ್ಡ್ ಇರಲಿ ರಿಜಿಸ್ಟರ್ಡ್ ಇರಲಿ, ಅದನ್ನ ಅವನು ಯಾವ ಕೋರ್ಟ್ನಲ್ಲಿ ಅದನ್ನ ಸಕ್ಷಮ ನ್ಯಾಯಾಲಯ ಅಂತ ಕರಿತೇವೆ, ಕಾಂಪಿಟೆಂಟ್ ಕೋರ್ಟ್ ಅಂತ. ಆ ಕಾಂಪಿಟೆಂಟ್ ಕೋರ್ಟ್ನಲ್ಲಿ ವಿಲ್ ಅನ್ನ ಪ್ರೊಡ್ಯೂಸ್ ಮಾಡಿ, ವಿಲ್ ಕಾಪಿಯನ್ನ ಅದನ್ನ ಅಟೆಸ್ಟರ್ಸ್ ಅನ್ನ ಕರ್ಕೊಂಡು ಬಂದು ಅದನ್ನ ಪ್ರೂವ್ ಮಾಡಿಸಿ, ಅಟೆಸ್ಟರ್ಸ್ ಇಲ್ಲದೆ ಇದ್ರೆ ಬೇರೆ ರೀತಿ, ಯಾವ ರೀತಿ ನಮ್ದು ಇಂಡಿಯನ್ ಸಕ್ಸೆಷನ್ ಆಕ್ಟ್, ಎವಿಡೆನ್ಸ್ ಆಕ್ಟ್ ಇವುಗಳಲ್ಲಿ ಬಂದಿದೆ ಆ ರೀತಿನಲ್ಲಿ ಸಾಕ್ಷ್ಯಾಧಾರಗಳನ್ನ ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟೀಸ್ ಆಗೋ ಹಾಗೆ ಅದನ್ನ ಅವನು ಪ್ರೂವ್ ಮಾಡಿ, ಹೌದು ಈ ವಿಲ್ಲು ಇಂಥವನು ಹೀಗೆ ಬರೆದಿದ್ದಾನೆ, ಈ ವಿಲ್ಲು ಈ ತರ ಇದೆ ಅಂತ ಹೇಳಿ ಅದಕ್ಕೊಂದು ಸೀಲ್ ಒತ್ತುತ್ತಲ್ಲ ಕೋರ್ಟು, ಆಗ ಅದು ಪ್ರಬೇಟ್ ಅಂತ ಕರಿತೇವೆ. ಪ್ರಬೇಟೆಡ್ ವಿಲ್ ಅದು. ಆ ರೀತಿ ಸಾಧಾರಣವಾಗಿ ಡಿಸ್ಟ್ರಿಕ್ಟ್ ಕೋರ್ಟುಗಳಿಗೆ ಈ ಅಧಿಕಾರವನ್ನು ಕೊಟ್ಟಿತ್ತು. ಅದು ಅದನ್ನ ಡೆಲಿಗೇಟ್ ಕೂಡ ಮಾಡಿ ಹಾಕಿದೆ. ಈ ರೀತಿನಲ್ಲಿ ಅಂದ್ರೆ ಹೀಗೆ ಅದನ್ನ ಪ್ರಬೇಟನ್ನ ತಗೊಳ್ಬೇಕಾದಂತ ಅಗತ್ಯ ಇಲ್ವೇ ಇಲ್ಲ ಮಹಮ್ಮದೀಯನಿಗೆ. ಸರ್, ಈಗ ಪ್ರೊಬೇಟ್ ಬಗ್ಗೆ ಹೇಳಿದ್ರಿ, ಮೊಹಮ್ಮದೀಯರು ಪ್ರೊಬೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ. ಹಾಗಿದ್ರೆ ಯಾರೆಲ್ಲ ಇದನ್ನ ತಗೋಬೇಕು, ಅದರ ಪ್ರಯೋಜನ ಏನು ಅಂತ ತಿಳಿಸ್ಕೊಡಿ ಸರ್. ಈ ಹಿಂದೆ ಪ್ರೆಸಿಡೆನ್ಸಿಗಳು ಅಂತ ಇದ್ವು. ಪ್ರೆಸಿಡೆನ್ಸಿ ಅಂತ ಬಾಂಬೆ ಪ್ರೆಸಿಡೆನ್ಸಿ, ಕಲ್ಕತ್ತಾ ಪ್ರೆಸಿಡೆನ್ಸಿ, ಆಮೇಲೆ ಮದ್ರಾಸ್ ಪ್ರೆಸಿಡೆನ್ಸಿ ಎಲ್ಲ ಇತ್ತಲ್ಲ, ಪ್ರಾಂತ್ಯಗಳಿದೆಲ್ಲ. ಅದು ಕಲ್ಕತ್ತಾ ಉದಾಹರಣೆಗೆ, ಅಲ್ಲಿ ಕಲ್ಕತ್ತಾ, ಬಾಂಬೆ, ಮದ್ರಾಸ್ ಇಂಥ ಕಡೆಯಲ್ಲಿದ್ದಂಥ ಅಲ್ಲಿನ ಹಿಂದೂಗಳಾದರೆ ಪ್ರಬೇಟ್ ತಗೊಳ್ಬೇಕಿತ್ತು. ಹಿಂದೂಗಳ ವಿಚಾರಕ್ಕೆ ಬಂದ್ರೆ ಒಂದು ವೇಳೆ ಅಲ್ಲಿರುವಂತ ಆಸ್ತಿಗಳನ್ನ ನೀವು ಎಲ್ಲೇ ಬರೀರಿ, ವಿಲ್ ಎಲ್ಲಿ ಬೇಕಾದ್ರೂ ಬರೀಬಹುದು. ವಿಶೇಷ ಏನು ಅಂದ್ರೆ ಸಾಧಾರಣವಾಗಿ ಒಂದು ಇಮ್ಮೂವಬಲ್ ಪ್ರಾಪರ್ಟಿ ಇದ್ರೆ, ಸ್ಥಿರಾಸ್ತಿ ಇದ್ರೆ, ಅದಕ್ಕೆ ಸಂಬಂಧಪಟ್ಟ ವ್ಯವಹಾರಗಳನ್ನ ಸ್ಥಿರಾಸ್ತಿ ಎಲ್ಲಿದೆ ಅಲ್ಲಿ ಬರಿಬೇಕು. ಹಾಗಂತ ಉದಾಹರಣೆಗೆ ಶಿವಮೊಗ್ಗದಲ್ಲಿ ಒಂದು ಆಸ್ತಿ ಇದೆ, ಭದ್ರಾವತಿಯಲ್ಲಿ ಒಂದು ಆಸ್ತಿ ಇದೆ, ಬೆಂಗಳೂರಿನಲ್ಲೊಂದು ಆಸ್ತಿ ಇದೆ, ಅದಕ್ಕೆ ನೀವು ಬೆಂಗಳೂರಿನಲ್ಲೊಂದು ಕಡೆ ಬರೀ, ಅಲ್ಲೊಂದು ಡೀಡ್ ಬರಿ, ಇಲ್ಲೊಂದು ಬರಿ, ಅಲ್ಲೊಂದು ಬರಿ ಅಂತೇನಲ್ಲ.
ನೀವು ಅವು ಎಲ್ಲವಕ್ಕೂ ಅಪ್ಲೈ ಆಗೋ ಹಾಗೆ ನೀವೇನಾದ್ರೂ ಒಂದು ಡೀಡನ್ನ, ಉದಾಹರಣೆಗೆ ಒಂದು ಪಾರ್ಟಿಷನ್ ಡೀಡ್ ಮಾಡ್ತಾ ಇದ್ದೀರಿ, ಆವಾಗ ನೀವು ಶಿವಮೊಗ್ಗದಲ್ಲಿ ಪ್ರಾಪರ್ಟಿ ಇದೆಯಾದ್ರೆ ಶಿವಮೊಗ್ಗದಲ್ಲೇ ಕೂತ್ಕೊಂಡು ಅದನ್ನು ಕೂಡ ಸೇರಿಸ್ಬೋದು. ಹಾಗೆ ವಿಲ್ಲಿಗೆ ಹಾಗಲ್ಲ. ವಿಲ್ಲು ನೀವು ಎಲ್ಲಿ ಬೇಕಾದ್ರೂ ವಿಲ್ ಬರಿಬೋದು. ಮರಣ ಎಲ್ಲಿ ಒದಗ್ತಾ ಇದೆ ಅಂತ ಅವನಿಗೆ ಅನ್ನಿಸ್ತದೆ, ನಾನಿನ್ ಬದುಕುವುದಿಲ್ಲ ಅಂತ ಅವನಿಗೆ ಅನ್ಸ್ಬೋದು. ಅದಕ್ಕೊಂದು ಸಕಾರಣ ಇರ್ಬೋದು, ಸುಕಾರಣವೂ ಇರ್ಬೋದು. ಆಗ ಅವನೇನ್ ಮಾಡ್ತಾನೆ, ಅಲ್ಲೇ ಕೂತ್ಕೊಂಡು ಅಲ್ಲಿ ವಿಲ್ ಬರಿಬೋದು. ಇಂಥ ಊರಿನಲ್ಲಿ ನಂದೊಂದು ಆಸ್ತಿ ಇದೆ, ಅದು ಇಂಥವ್ರಿಗೆ ಹೋಗ್ಬೇಕು ಅಂತ ವಿಲ್ ಬರಿಬೋದು. ರಿಜಿಸ್ಟರ್ ಆಗೋ ಅಗತ್ಯ ಇಲ್ಲ ಅದಕ್ಕೆ. ಈ ಬೇರೆ ಡೀಡುಗಳಿಗಾದ್ರೆ ರಿಜಿಸ್ಟರ್ ಆಗತ್ತಲ್ವಾ? ರಿಜಿಸ್ಟರ್ ಆಗಬೇಕಾದಂತ ಡೀಡುಗಳು, ಆ ಆಸ್ತಿಗಳು ಎಲ್ಲಿದ್ದಾವೆ ಅದಕ್ಕೆ ಸಂಬಂಧಪಟ್ಟ ಸಬ್ ರಿಜಿಸ್ಟ್ರಾರ್ ಕಚೇರಿನಲ್ಲಿ ಅದು ರಿಜಿಸ್ಟರ್ ಆಗಿರ್ತದೆ. ಅದಕ್ಕೆ ಆ ಬುಕ್ನಲ್ಲಿ ಎಂಟ್ರಿ ಕೂಡ ಮಾಡಿರ್ತಾರೆ. ಬುಕ್ 1 ಈ ತರ, ಅಲ್ಲಿ ಬುಕ್ಕುಗಳು ಅಂತ ಕರಿತೇವೆ. ಬುಕ್ 1, 2, 3 ಈ ತರ ಬುಕ್ಕುಗಳಿದಾವಲ್ಲಿ. ಆಯ್ತಾ? ಆ ಬುಕ್ಕುಗಳಲ್ಲಿ ಅದು ಎಂಟ್ರ್ ಆಗುತ್ತೆ. ಆದ್ರಿಂದ ಅದು ಸಾಧಾರಣವಾಗಿ ಎಲ್ರಿಗೂ ಒಂದು ನೋಟಿಸ್ ಕೊಟ್ಟ ಹಾಗೆ. ಇಂಥದ್ದೊಂದು ನೋಡಿ, ಈ ಪ್ರಾಪರ್ಟಿ ನೀವು ತಗೊಳ್ಳೋದಾದ್ರೆ ಈ ಪ್ರಾಪರ್ಟಿದು ಎನ್ಕಂಬ್ರೆನ್ಸ್ ಹೀಗಿದೆ ಅಂತ, ಅದಕ್ಕೆ ಈ ಸೀನ್ ತಗೊಳ್ತಾರೆ, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್. ಆವಾಗ ಈ ಆಸ್ತಿಯ ಇದರದ್ದು ಯಾರಿಗಾದರೂ ಪರಭಾರೆ ಆಗಿದೆಯಾ, ಅಥವಾ ಇದ್ರ ಮೇಲೆ ಏನಾದ್ರು ಮಾರ್ಟ್ಗೇಜ್ ಆಗಿದೆಯಾ, ಅಥವಾ ಏನಾದ್ರು ಲೀಸ್ ಗೀಸಿ ಕೊಟ್ಟಿದ್ದಾರಾ ಇತ್ಯಾದಿಗಳು ಮನುಷ್ಯನಿಗೆ ಗೊತ್ತಾಗತ್ತೆ. ಅದರಲ್ಲಿ ಯಾರಿಗೆ ಆಸಕ್ತಿ ಇದೆ ಅಂತ ವ್ಯಕ್ತಿಗೆ. ವಿಲ್ಲಿಗೆ ಹಾಗಿಲ್ಲ. ವಿಲ್ ರಿಜಿಸ್ಟರ್ ಆಗ್ಬೇಕಾಗಿಲ್ಲ ಅಂತ ಅವತ್ತೇ ಹೇಳಿದೆ ನಾನು. ಹಾಗಾಗಿ ವಿಲ್ ಎಲ್ಲೂ ಬರಿಬಹುದು. ಆದರೆ ಈ ಬಾಂಬೆ, ಕಲ್ಕತ್ತಾ ಇಂಥ ಕಡೆಗಳಲ್ಲಿ ಇರುವಂತ ಪ್ರೆಸಿಡೆನ್ಸಿ ಟೌನ್ಸ್ ನಲ್ಲಿ ಆಸ್ತಿ ಇದ್ರೆ ಅಲ್ಲಿರುವಂತ ಸ್ಥಿರಾಸ್ತಿಯ ಬಗ್ಗೆ ಅವನು ಎಲ್ಲೇ ವಿಲ್ ಬರೀಲಿ ಅದಕ್ಕೆ ಪ್ರಬೇಟ್ ತಗೊಳ್ಬೇಕಾಗತ್ತೆ. ಅಲ್ಲಿ ವಿಲ್ ಬರಿತಾ ಇದ್ದಾನಾದ್ರೂ ಪ್ರಬೇಟ್ ತಗೊಳ್ಬೇಕಾಗತ್ತೆ. ಹಾಗೆ ಉಳಿದಂತೆ ಪ್ರಬೇಟಿನ ಅಗತ್ಯ ಇಲ್ಲ. ಒಂದ್ಸಲ ಪ್ರಬೇಟ್ ತಗೊಂಡ್ಬಿಟ್ರೆ ನಮಗೆ ಅನುಕೂಲ ಏನು ಅಂದ್ರೆ, ನೋಡಿ, ಈ ನಮ್ಮ ಕಾನೂನು ಬಹಳ ಬಹಳ ವಿಶಿಷ್ಟವಾದದ್ದು. ಈಗ ನಾನು ಯಾರು ಡಿಸೋಜಾ ವಿರುದ್ಧ ಒಂದು ಕೇಸ್ ಹಾಕ್ತೀನಿ. ನಾನು ಡಿಸೋಜಾ ಸೇರಿ ಅಲ್ಲಿ ಏನೋ ಒಂದನ್ನು ಪ್ರೂವ್ ಮಾಡ್ತೀವಿ. ಅದರಲ್ಲಿ ಅವ್ನು ನಂಗೆ ಶಾಮೀಲು ಆಗಿರ್ಬೋದು, ಕೊಲ್ಯೂಸಿವ್ ಸೂಟು ಆಗಿರ್ಬೋದು ಅದು, ಅಥವಾ ಅದೊಂದು ಫ್ರಾಡ್ಯುಲೆಂಟ್ ಅಂತ ಕರಿತೇವೆ ಅದು ಆಗಿರ್ಬೋದು, ಅಥವಾ ಡಿಸೋಜಾ ಅದನ್ನು ಸರಿಯಾಗಿ ಕಂಟೆಸ್ಟ್ ಮಾಡದೆ ಬೇರೆ ಕಾರಣಗಳಿಂದ ಅವರ ಇನ್ಕಾಂಪಿಟೆನ್ಸ್ ಅವರಿಗಿದ್ದು ಅದರ ದೃಷ್ಟಿಯಿಂದ ಯಾವುದೋ ಕಾರಣದಿಂದ ನಂದು ಯಾವುದೋ ಒಂದು ಡೀಡು ಪ್ರೂವ್ ಆಗಿಬಿಡ್ತದೆ, ನಾನೊಂದು ಹಕ್ಕು ತಗೊಂಡ್ಬಿಡ್ತೀನಿ. ಆದರೆ ಅದನ್ನ ನಾನು ತಗೊಂಡು ಬಂದು ನಿಮ್ಮ ವಿರುದ್ಧ ಕೇಸ್ ಹಾಕಿದಾಗ, ನೋಡಿ ಈ ರೀತಿ ಡಿಸೋಜಾನ್ ಕೇಸ್ನಲ್ಲಿ ಇದು ಪ್ರೂವ್ ಆಗಿದೆ, ಈ ಆಧಾರದ ಮೇಲೆ ಕೋರ್ಟ್ ನಂಗೆ ರಿಲೀಫ್ ಕೊಟ್ಟಿದೆ, ಆದ್ರಿಂದ ನಂದಿನಿಗೂ ಅಷ್ಟೇನೆ ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಈಗ ಈ ರಿಲೀಫ್ ಕೊಟ್ಬಿಡಿ ಅಂತ ಕೇಳೋ ಹಾಗಿಲ್ಲ. ಅಲ್ಲಿ ಪ್ರೂವ್ ಆಯ್ತು ಅಂತಂದ ಕೂಡಲೇ ಎಲ್ಲೂ ಪ್ರೂವ್ ಆಯ್ತು ಅಂತಲ್ಲ, ಮತ್ತದನ್ನು ಪ್ರೂವ್ ಮಾಡ್ಬೇಕಾಗತ್ತೆ ಆ ರೀತಿಯಲ್ಲಿ. ಆದರೆ ಅದಕ್ಕೆ ಕೆಲವು ಲಿಮಿಟೇಷನ್ಸ್ ಇದೆ, ಅದ್ರ ಗೊಡವೆಗೆ ಹೋಗಲ್ಲ ನಾನು. ಇಲ್ಲಿ ಏನಾಗುತ್ತೆ, ಪ್ರಬೇಟ್ ತಗೊಂಡ್ಬಿಟ್ರೆ ವಿಲ್ನಲ್ಲಿ ಅದು ಇಟ್ ಬೈಂಡ್ಸ್ ಆಲ್. ಒಂದು ಕಾಂಪಿಟೆಂಟ್ ಕೋರ್ಟ್ ಒಂದು ವಿಲ್ ಬಗ್ಗೆ ಟ್ರಯಲ್ ಮಾಡಿ, ಅಥವಾ ಅದಕ್ಕೆ ಫೈಂಡಿಂಗ್ ಕೊಟ್ಟಿದೆಯಾದ್ರೆ, ಹೌದು ಇದು ಪ್ರಬೇಟ್ ಕೊಟ್ಟಿದ್ದೇನೆ, ಈ ವಿಲ್ ಪ್ರೂವ್ಡ್, ಪ್ರಬೇಟ್ ಅಂದ್ರೆ ಪ್ರೂವ್ಡ್ ಅನ್ನೋ ಅರ್ಥದಲ್ಲೂ ತಗೊಳ್ಬಹುದು. ಪ್ರೂವ್ಡ್ ವಿಲ್ ಅದು, ಪ್ರಬೇಟೆಡ್ ವಿಲ್ ಅದು. ಪ್ರಬೇಟ್ ಕೊಟ್ಟುಬಿಟ್ರೆ ಅದು ಇಟ್ ಬೈಂಡ್ಸ್ ಆಲ್ ಕೋರ್ಟ್ಸ್. ಈ ವಿಲ್ಲು ಸಿಂಧು ಅಲ್ಲ, ಇದು ಮೋಸದ್ದು ಇತ್ಯಾದಿ ನೀವು ಏನು ಕೂಡ ಅದರ ಮೇಲೆ ಆಕ್ಷೇಪಗಳನ್ನು ಎತ್ತೋ ಹಾಗಿಲ್ಲ. ಆ ವಿಲ್ಲಿನ ಆಧಾರದ ಮೇಲೆ, ವಿಲ್ಲಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಯಾವುದಾದ್ರೂ ವ್ಯಾಜ್ಯದಲ್ಲಿ ವಿಲ್ಲು ಒಂದು ಪಾತ್ರ ವಹಿಸುತ್ತಾದ್ರೆ, ನೋ ಈ ವಿಲ್ಲು ಪ್ರೂವ್ ಮಾಡೋ ತನಕ ಸ್ವಾಮಿ ಅದಕ್ಕೆ ಟೆಸ್ಟೇಟರ್ ಅವನು ಏನು ನಾನು ನಂಬಲ್ಲ, ಅವನ ಅಟೆಸ್ಟರ್ಸ್ ಅನ್ನೆಲ್ಲ ಕರೆಸಿ ಅಂತ. ನೋ, ಒಂದು ಸಲ ಅಟೆಸ್ಟರ್ಸು ಇತ್ಯಾದಿ ಅವ್ರು ಯಾರ್ಯಾರು ಬರಬೇಕೋ ಬಂದು ವಿಲ್ ಪ್ರೂವ್ ಆಗಿದೆ, ಅದಕ್ಕೆ ಪ್ರಬೇಟ್ ಕೊಟ್ಟಿದೆ ಅಂದಮೇಲೆ ಅದು ಎಲ್ಲ ಕೋರ್ಟುಗಳಲ್ಲೂ ಕೂಡ ಒಪ್ಕೊಳ್ಬೇಕಾಗತ್ತೆ ಅದನ್ನು. ಅದಕ್ಕೆ ಇದನ್ನ ನಾವು ಇದಕ್ಕೆ ಜಡ್ಜ್ಮೆಂಟ್ ಇನ್ ರೆಮ್, ಜಡ್ಜ್ಮೆಂಟ್ ಇನ್ ಪರ್ಸೋನಮ್ ಅಂತ ಎರಡು ತರ ಕರೀತಾರೆ. ಯಾವ ತರ? ಅದು ಒಂದು ಜಡ್ಜ್ಮೆಂಟು ಬರೀ ಪರ್ಸನ್ಸಿಗೆ ಮಾತ್ರ ಅಪ್ಲೈ ಆಗತ್ತೆ. ಉದಾಹರಣೆಗೆ ಇಂಜಂಕ್ಷನ್ ಸೂಟ್,
ಜಡ್ಜ್ಮೆಂಟ್ ಇನ್ ರೆಮ್ ಆದರೆ ಇಟ್ ಬೈಂಡ್ಸ್ ಆಲ್. ರೆಮ್ ಅಂದ್ರೆ ವರ್ಲ್ಡ್ ಅಂತ, ಜಡ್ಜ್ಮೆಂಟ್ ಟು ದ ವರ್ಲ್ಡ್ ಅದು. ಜಡ್ಜ್ಮೆಂಟ್ ಇನ್ ರೆಮ್ ಅಂದ್ರೆ ಟು ದ ವರ್ಲ್ಡ್, ಅದು ಇನ್ ರೆಮ್ ಇನ್ ವರ್ಲ್ಡ್ ಅಂತ ಅಂದ್ರೆ ದ ವರ್ಲ್ಡ್ ದಿ ಎಂಟೈರ್, ಅದು ಅದರ ಒಳಗೆ ಒಪ್ಕೊಳ್ಬೇಕಾಗತ್ತೆ. ಈ ರೀತಿನಲ್ಲಿ ಪ್ರೊಬೇಟನ್ನ ತಗೊಳ್ಳುವಂಥದ್ದು. ಅದಕ್ಕೂ ಅಷ್ಟೇನೆ ಅದನ್ನು ಸಾಧಾರಣವಾಗಿ ಕೋರ್ಟು ಅದು ತನ್ನದೇ ಆದ ರೀತಿಯಲ್ಲಿ ಅದಕ್ಕೆ ಇದೇ ಥರ ಟ್ರಯಲ್ ನಡೆಸ್ತದೆ. ಟ್ರಯಲ್ ನಡೆಸಿ ಅಲ್ಲಿಯೂ ಕೂಡ ಎಲ್ಲ ಎಕ್ಸಾಮಿನೇಷನ್ನು, ಕ್ರಾಸ್ ಎಕ್ಸಾಮಿನೇಷನ್ನು ಇತ್ಯಾದಿಗಳು, ಸಸ್ಪಿಷಸ್ ಸರ್ಕಮ್ಸ್ಟಾನ್ಸಸ್ ಇದೆಯೇ, ಏನು ಕತೆ, ಇವನ್ನೆಲ್ಲ ಕೋರ್ಟು ನೋಡಿಕೊಂಡು ಆಮೇಲೆ ಸತ್ತ ವ್ಯಕ್ತಿ ಈ ರೀತಿ ಆಲೋಚನೆ ಮಾಡಿರೋದಕ್ಕೆ ಸಾಧ್ಯ ಇದೆ, ಮಾಡಿದ್ದಾನೆ, ಆದ್ದರಿಂದ ಈ ವಿಲ್ಲನ್ನು ನಾನು ಒಪ್ಕೊಳ್ತೀನಿ ಅಂತ ಅದು ಕೋರ್ಟಿಗೆ ಸ್ಯಾಟಿಸ್ಫೈ ಮಾಡೋದು ನೀವು ಆ ರೀತಿಯಲ್ಲಿ. ಶಿವಮೊಗ್ಗದ ದಸ್ತಗೀರ್ ಅವರು ಕೇಳಿದಂತಹ ಮೊಹಮ್ಮದಿಯರ ವಿಲ್ಗೆ ಸಂಬಂಧಪಟ್ಟಂತೆ ಉತ್ತರವನ್ನು ನೀಡಲಿಕ್ಕೆ ನಿಮಗೆ ಧನ್ಯವಾದಗಳು ಸರ್. ದಸ್ತಗೀರ್ ಅವರೇ, ನೀವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾವು ಭಾವಿಸ್ತೀವಿ. ಇದ್ರ ಜೊತೆಗೆ ಕ್ರಿಶ್ಚಿಯನ್ ವಿಲ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಸಹ ಬಂದಿದೆ. ಆ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರವನ್ನ ಮುಂದಿನ ವಿಡಿಯೋದಲ್ಲಿ ನಾವು ನೀಡ್ತೀವಿ. ನಿಮಗೆ ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳು ಇದ್ದಲ್ಲಿ ಹಾಗೂ ಅನುಮಾನ ಇದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಪ್ರಶ್ನೆಯನ್ನ ಕಮೆಂಟ್ ಮಾಡಿ ನಾವು ನಿಮ್ಮ ಪ್ರಶ್ನೆಗೆ ಉತ್ತರ ನೀಡೋದಕ್ಕೆ ಪ್ರಯತ್ನ ಪಡ್ತೀವಿ. ಇದು ಕನ್ನಡ ಮೀಡಿಯಂ ನ್ಯೂಸ್, ಸಂಭವಿಸು ಸಮಸ್ತರ ನಡುವೆ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.